ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತರಿಂದ ಭ್ರಷ್ಟರ ಬೇಟೆ. ಕೊರೆವ ಚಳಿಯಲ್ಲಿ ಬೆವತು ಹೋದ ಭ್ರಷ್ಟರು. ಬೆಂಗಳೂರು ಸೇರಿ 8 ಕಡೆ ಲೋಕಾಯುಕ್ತ ರೇಡ್. ಇಂದು ಬೆಳ್ಳಂಬೆಳಿಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಕೊರೆಯುವ ಚಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ಭ್ರಷ್ಟರ ಬೆವರಿಳಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಾರಿಗೆ, ಜೆಸ್ಕಾಂ, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆನೇ ಭ್ರಷ್ಟರ ಮನೆ ಬಾಗಿಲನ್ನು ತಟ್ಟಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ಗದಗ, ಬಳ್ಳಾರಿ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಈ ದಾಳಿ ನಡೆದಿದೆ. ಇನ್ನು ಯಾರ್ಯಾರ ಮನೆ ಮೇಲೆ ದಾಳಿ ನಡೆದಿದೆ ಅಂತ ನೋಡೋದಾದರೆ, ಶೋಭಾ, ಬೆಂಗಳೂರು ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ. ಬೆಂಗಳೂರಿನ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಶೋಭಾ ನಿವಾಸದ ಮೇಲೆ ಲೋಕ ದಾಳಿ ನಡೆದಿದೆ. ಚಂದ್ರ ಲೇಔಟ್ನಲ್ಲಿರುವ ನಿವಾಸದ ಮೇಲೆ ದಾಳಿ ಮಾಡಿ 15 ಜನ ಸಿಬ್ಬಂದಿ ತಂಡದಿಂದ ಪರಿಶೀಲನೆ ನಡೆದಿದೆ. ಲೋಕ ಅಧಿಕಾರಿಗಳು ಎಂಟ್ರಿ ಆಗ್ತಾ ಇದ್ದಂತೆ ಶೋಭಾ ಬೆಚ್ಚಿ ಬಿದ್ದಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ಅಧಿಕಾರಿಗಳ ಮುಂದಿಟ್ಟು ಕಣ್ಣೀರಿಟ್ಟಿದ್ದಾರೆ. ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಶೋಭಾ ಅವರ ನಿವಾಸದಲ್ಲಿ ಸತತ 6 ಗಂಟೆಗಳಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಹತ್ವದ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ. ಈ ವೇಳೆ ಕಚೇರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಜೊತೆಗೆ ಅವರ ವೈಯಕ್ತಿಕ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳ ಬಗ್ಗೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಭಾ ಅವರಿಂದ ವಿವರಣೆಯನ್ನ ಪಡೆದಿದ್ದಾರೆ. ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರಿಗೆ ಏನೆಲ್ಲ ಮಾಹಿತಿ ಬೇಕು ಆ ಮಾಹಿತಿಗಳನ್ನ ಖುದ್ದು ಶೋಭಾ ಅವರೇ ನೀಡ್ತಾ ಇದ್ದಾರೆ. RH ಲೋಕೇಶ್, ಬಳ್ಳಾರಿ BCM ತಾಲೂಕು ಅಧಿಕಾರಿ. ಬಳ್ಳಾರಿ ತಾಲೂಕು BCM ಅಧಿಕಾರಿ ಲೋಕೇಶ್ ಮನೆ ಮೇಲೆಯೂ ದಾಳಿ ಮಾಡಿದ್ದಾರೆ. BCM ಅಧಿಕಾರಿ ಲೋಕೇಶ್ ಮನೆ ಮೇಲೆ ದಾಳಿ ನಡೆದಿದ್ದು ಅಪಾರ ಪ್ರಮಾಣದ ಆಸ್ತಿ ಪತ್ರ, ನಗದು, ಬೆಳ್ಳಿ, ಬಂಗಾರ ಪತ್ತೆಯಾಗಿದೆ. ಲೋಕೇಶ್ ಮಾಡೋದು ಸರ್ಕಾರಿ ಕೆಲಸ ಆಗಿದ್ದರೂ ವರ್ಗಾವಣೆ ಮಾಡೋದು, ಮಾಡಿಸೋದೇ ಇವರ ಕಾಯಕ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಕಾರಣಕ್ಕೆ ಲೋಕೇಶ್ ಸೇರಿ ಆತನ ಸ್ನೇಹಿತರ ಮನೆಯ ಮೇಲೂ ದಾಳಿ ನಡೆದಿದೆ. ಲೋಕೇಶ್ ಅಂತಿಂಥ ಅಧಿಕಾರಿಯಲ್ಲ, ವಾರ್ಡನ್ ಆಗಿ ನೇಮಕವಾಗಿ ಇದೀಗ BCM ಅಧಿಕಾರಿಯಾಗಿದ್ದಾರೆ. ಈತನ ಹುಟ್ಟುಹಬ್ಬಕ್ಕೆ BCM ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹೂವಿನ ಮಳೆ ಸುರಿಸಬೇಕು, ಇಲ್ಲವಾದರೆ ಲೋಕೇಶ್ನಿಂದ ಕಿರುಕುಳ ಅನುಭವಿಸಬೇಕು ಅನ್ನೋ ಆರೋಪ ಇದೆ. ಹುಲಿರಾಜ್, ರಾಯಚೂರು ಜೆಸ್ಕಾಂ ಜೆಇ. ರಾಯಚೂರಿನ ಜೆಸ್ಕಾಂ ಗಿಲ್ಲೆಸುಗೂರು ಶಾಖೆಯ ಕಿರಿಯ ಎಂಜಿನಿಯರ್ ಹುಲಿರಾಜ್ ಮನೆ ಮತ್ತು ಜೆಸ್ಕಾಂ ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ನಗದು ಹಣ, ಚಿನ್ನಾಭರಣ ಮತ್ತು ಮಹತ್ವದ ದಾಖಲೆಯನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಏನು ಲೋಕಾಯುಕ್ತ ದಾಳಿಗಳು ನಡೆದಿದೆ. ರಾಯಚೂರಿನಲ್ಲೂ ಕೂಡ ಲೋಕಾಯುಕ್ತ 2 ಕಡೆ ದಾಳಿಯನ್ನು ಮಾಡಿರುವಂಥದ್ದು. ಏನು ಹುಲಿರಾಜ್ ಅನ್ನೋಂಥವ್ರು ಜೆಸ್ಕಾಂನ ಕಿರಿಯ ಇಂಜಿನಿಯರು ಅವರ ಮನೆಗೆ ದಾಳಿಯನ್ನು ಮಾಡಿರುವಂಥದ್ದು ಭ್ರಷ್ಟಾಚಾರ ಆರೋಪ, ಆದಾಯಕ್ಕಿಂತ ಅತಿ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಮತ್ತು ದೂರುಗಳ ಹಿನ್ನೆಲೆ ಅವರ ಮನೆ ಮತ್ತು ಜೆಸ್ಕಾಂನ
ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಎರಡೂ ತಂಡಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕೊಪ್ಪಳ ಹಾಗೂ ರಾಯಚೂರಿನ ಲೋಕಾಯುಕ್ತ ಟೀಮ್ನ ಸುಮಾರು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಸಿಬ್ಬಂದಿ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿರುವುದು, ನಗದು ಹಾಗೂ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಅದರ ದಾಖಲೆಗಳ ಪರಿಶೀಲನೆ ಇನ್ನೂ ಮುಂದುವರೆದಿರುವಂಥದ್ದು. ಮುಖ್ಯವಾಗಿ ಹುಲಿರಾಜ್ ಮೇಲೆ ಸಾಕಷ್ಟು ದೂರುಗಳು ಈಗಾಗಲೇ ಬಂದಿದ್ದರಿಂದ, ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ TCಗಳನ್ನು ರೈತರಿಗೆ ಕೊಡುವ ವಿಚಾರದಲ್ಲಿ ಏನು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಮತ್ತು ಅವರ ಆದಾಯಕ್ಕಿಂತಲೂ ಕೂಡ ಅತಿಯಾದ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ಪ್ರಕಾಶ್ ಶ್ರೀಧರ್, ಖಾನಾಪುರ ತಹಶೀಲ್ದಾರ್. ಬೆಳಗಾವಿ ಜಿಲ್ಲೆ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹಾಗೂ ಆಪ್ತನ ಮನೆ ಮೇಲೂ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿರುವ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ನವನಾಥ್ ಚೌಹಾಣ್ ಮನೆ ಮೇಲೆ ರೇಡ್ ಆಗಿದೆ. ರಿಯಲ್ ಎಸ್ಟೇಟ್ಗೆ ಬಳಸಿರುವ ಹಣದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ರವೀಂದ್ರ, ಬೀದರ್ ಸಣ್ಣ ನೀರಾವರಿ ಇಲಾಖೆ ಇನ್ಸ್ಪೆಕ್ಟರ್. ಬೀದರ್ನ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ರವೀಂದ್ರ ಹನುಮಂತಪ್ಪ ಮೇತ್ರೆ ನಿವಾಸದ ಮೇಲೆ ಸೇರಿದಂತೆ 3 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬೀದರ್ ನಗರದ ಚಿಕ್ಕಪೇಟೆಯಲ್ಲಿರುವ ನಿವಾಸ, ಭಾಲ್ಕಿಯ ಡೋಣಗಾಪುರ್ ನಿವಾಸ ಹಾಗೂ ಬಸವ ಕಲ್ಯಾಣದ ಕಚೇರಿ ಮೇಲೆ ಲೋಕ ಪೊಲೀಸರು ದಾಳಿ ಮಾಡಿದ್ದಾರೆ. ಹುಚ್ಚೇಶ್, AAA, ಗದಗ ಬೆಟಗೇರಿ ನಗರಸಭೆ. ಗದಗ ಬೆಟಗೇರಿ ನಗರಸಭೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಮನೆ, ಕಚೇರಿ, ಸಂಬಂಧಿಕರ ಮನೆ ಸೇರಿದಂತೆ ಒಟ್ಟು 5 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ನಗರಸಭೆ ಕಚೇರಿಯ ಬಂಡಿವಡ್ಡರ್ ಚೇಂಬರ್, ವಿವೇಕಾನಂದ ನಗರದ ನಿವಾಸ, ಗಜೇಂದ್ರಗಡ ಹಾಗೂ ಬಾಗಲಕೋಟೆ ನಿವಾಸ ಸೇರಿದಂತೆ 5 ಕಡೆ ದಾಳಿ ನಡೆದಿದೆ. ಅಧಿಕಾರಿಯನ್ನು ವಶಕ್ಕೆ ಪಡೆದು ಹಣ, ಬೆಳ್ಳಿ, ಬಂಗಾರ ಸೇರಿದಂತೆ ಸೂಕ್ತ ದಾಖಲೆಗಳ ಪರಿಶೀಲನೆ ನಡೆದಿದೆ. ಡಾಕ್ಟರ್ SN ಉಮೇಶ್, ಕಡೂರು ಕುಟುಂಬ ಕಲ್ಯಾಣ ಅಧಿಕಾರಿ. ಚಿಕ್ಕಮಗಳೂರಿನ ಕಡೂರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ SN ಉಮೇಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಭ್ರಷ್ಟಾಚಾರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಿರಾಸ್ತಿ, ಚರಾಸ್ತಿ ಸಂಪಾದನೆ ಆರೋಪ ಕೇಳಿಬಂದಿತ್ತು. ಒಟ್ಟಿನಲ್ಲಿ ಮೈ ಕೊರೆಯುವ ಚಳಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಬೆಳಬೆಳಗ್ಗೆ ಬಾಗಿಲು ಬಡಿದು ಭ್ರಷ್ಟರ ಬೆವರಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.